ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ. ಏನ್ ಹಿಂಗಂದ್ರೆ ದ್ವಿಪಾರ್ಶ್ವ ಅಂತಂದ್ರೆ? ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಚಿತ್ರವನ್ನು. ಮೊದ್ಲು ನೀವು ಮಗುನ ನೆನ್ಪು ಮಾಡ್ಕೋಬೇಕು. ಸಣ್ಣ ಮಗು ನೋಡಿದ್ರೆ ಆ ಮಗು ಏನ್ ಮಾಡ್ತದೆ? ಮೊದ್ಲು ಎರಡ್ ಕೈಯಿಂದನೂ ಕೆಲಸ ಮಾಡ್ತದೆ, ಎರಡ್ ಕೈಯಿಂದನೂ ಹರಗಾಗ್ತದೆ, ಎರಡ್ ಕೈಯಿಂದನೂ ಕಟ್ತದೆ. ಏನೋ ಒಂದ್ ಮನೆ ಕಟ್ತದೆ, ಇಲ್ಲೊಂದು ಮಗು ಅಲ್ಲೊಂದು ಮನೆ ಕಟ್ತಾ ಉಂಟು ನೋಡಿ, ಬಾಕ್ಸ್ ಮೇಲೆ ಬಾಕ್ಸ್ ಇಟ್ಟು. ಅದೇ ದೊಡ್ಡದಾಗ್ತಾ ಆಗ್ತಾ ಎರಡ್ ಕೈನ ಯೂಸ್ ಮಾಡೋದಿಲ್ಲ, ಒಂದ್ ಕೈ ಯೂಸ್ ಮಾಡ್ಕೊಳ್ತದೆ. ಅದಕ್ಕೆ ಗೊತ್ತಾಗ್ತದೆ ಅಂದ್ರೆ ಮೆಚುರಿಟಿ ಆಗ್ತಂಗೆ, ಬೆಳವಣಿಗೆ ಆಗ್ತಂಗೆ ಅದು ಬಲ ಬಂದು ಬಿಡ್ತದೆ ಒಂದ್ ಕೈಗೆ, ಅಥವಾ ಅದು ಗೊತ್ತಾಗ್ತದೆ ಒಂದ್ ಕೈ ಬಳಸಿದ್ರು ಸಾಕು ಅಂತ. ನೋಡಿ ಇಲ್ಲಿ ಮೊದ್ಲು ಮಗು ಬರೀಲಿಕ್ಕೆ ಕೊಟ್ರೆ ಎರಡ್ ಕೈಲೂ ಗೀಜಾಗ್ತದೆ, ಗೋಡೆ ಗೀಜುದು ಅದು ಇದು ಅನ್ಕೊಂಡ್ ಗೀಜಾಗ್ತದೆ. ಬರ್ತಾ ಏನಾಗ್ತದೆ, ಎಡಗೈ ಅಥವಾ ಬಲಗೈ ಪ್ರಾಬಲ್ಯ ಬರೆದು ಅದ್ರಲ್ಲೇ ಚಿತ್ರ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ದ್ವಿಪಾರ್ಶ್ವ ಅಂತಂದ್ರೆ ಎರಡು ಕೈಯಿನ ಕೆಲಸದಿಂದ ಒಂದು ಕೈಗೆ ಬರೋದು ಅಂತ. ಹಿಂಗೆ ನೀವು ಟೆಕ್ನಿಕ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ನೋಡಿ, ಏನು ನಾನು ಈಗ ಹೇಳಿದೆ ಅರ್ಥ. ಮೊದಲು ಎರಡು ಕೈಯನ್ನು ಬಳಸ್ತದೆ, ನಂತರ ಒಂದು ಕಡೆ ಪ್ರಾಬಲ್ಯ ಬಳಸ್ಕೊಳ್ತದೆ. ನೋಡಿ, ಎಲ್ಲರಿಗೂ ಎಡದ ಕೈಯಲ್ಲಿ ಬರೆಯಕ್ ಆಗ್ತದಾ? ಅದು ಎಲ್ಲರೂ ಎಡದ ಕೈ ಬಲ್ದೆ ಕೈ ಎರಡಲ್ಲೂ ಬರೆದು ಬಿಡ್ತೀರಾ ನೀವು? ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ಚಾನ್ಸ್ ಇದ್ರೂ ಕೂಡ ಯಾವ್ದಾದ್ರು ಒಂದು ಕೈಗೆ ಮಾತ್ರ ಪ್ರಾಬಲ್ಯ ಇರ್ತದೆ, ಆ ಕೈಯಿಂದ ಮಾತ್ರ ಬರೀಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಉದಾಹರಣೆ ನೋಡಿ, ಮೊದಲು ಮಗು ಎರಡು ಕೈಯಿಂದ ಬರೆಯಲು ಪ್ರಯತ್ನಿಸುತ್ತದೆ, ನಂತರ ಬಲಗೈ ಅಥವಾ ಎಡಗೈಯ ಬರೆಯಲು ಪ್ರಯತ್ನ ಮಾಡ್ತದೆ. ನೋಡಿ, ನಿಮ್ ಫ್ರೆಂಡ್ಸ್ ಅಲ್ಲಿ ನೋಡಿರ್ಬೋದು, ಎಷ್ಟೋ ಜನ ಎಡದ ಕೈಯಲ್ಲಿ ಬರೀತಾರೆ, ಬಟ್ ನಮಗ್ ಆಗುದಿಲ್ಲ ಎಡದ ಕೈಯಲ್ಲಿ ಬರೀಲಿಕ್ಕೆ. ಯಾಕೆ? ಅವ್ರು ಸಣ್ಣ ವಯಸ್ಸಿನಿಂದನೇ ಎಡದ ಕೈಯಲ್ಲಿ ಪ್ರಾಬಲ್ಯ ಬಂದ್ಬಿಟ್ಟಿದೆ ಅವ್ರಿಗೆ. ಅರ್ಥ ಆಯ್ತಾ? ಇದು